ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 72ನೇ ದಿನಕ್ಕೆ ಕಾಲಿಟ್ಟಿದೀವಿ. ಇವತ್ತೊಂದು ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಗೊತ್ತಾಗುತ್ತೆ ಸೀಸನ್ 10ನ ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಮನೇಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಕಾರಣ ಇಷ್ಟೇನೆ. ಆಕ್ಚುಲಿ ಈ ವಾರ ಫ್ಯಾಮಿಲಿ ವೀಕ್ ಇರ್ತದಂತ ಒಂದು ಅಪ್ಡೇಟ್ ಬಂದಿತ್ತು, ಬಟ್ ಫ್ಯಾಮಿಲಿ ವೀಕ್ ಇರಲ್ಲ ಅಂತ ಡೌಟ್ ಕೂಡ ಬರ್ತಾ ಇದೆ. ಯಾಕಂದ್ರೆ ಈ ಸೀಸನ್ 10ನ ಕಂಟೆಸ್ಟೆಂಟ್ ಗಳು ಬಂದು ಅಲ್ಲಿರೋ ಕಂಟೆಸ್ಟೆಂಟ್ ಗೆ ಸ್ವಲ್ಪ ಇನ್ಪುಟ್ಸ್ ಆಗ್ಲಿ, ಗೇಮ್ ಯಾವ ರೀತಿ ಆಗ್ತಾ ಇದಾಗ್ಲಿ, ಯಾರ್ ಲೋ ಯಾರ್ ಹೈ ಅಂತ ಕ್ಲಿಯರ್ ಕಟ್ ಆಗಿ ಅಲ್ಲಿ ಗೊತ್ತಾಗುತ್ತೆ. ವಾದ ಪ್ರತಿವಾದ ಅಂತ ಬಂದಾಗ ಯಾರ್ ಲೋ ಆಗ್ತಾರೆ, ಯಾರು ಚೆನ್ನಾಗಿ ಆಡ್ತಾ ಅಂತಾರೆ ಆಲ್ರೆಡಿ ಅಲ್ಲಿರೋ ಕಂಟೆಸ್ಟೆಂಟ್ ಗಳಿಗೆ ಸ್ವಲ್ಪ ಸಿಕ್ಕುತ್ತೆ. ಮತ್ತೆ ಈ ಪ್ರೋಮೋದಲ್ಲಿ ಯಾರು ಬಂದಿದ್ದಾರೆ, ಏನೇನಿದೆ, ಯಾವ ರೀತಿ ಇದೆ ಅಂತೆಲ್ಲ ಮಾತಾಡೋಣ. ಇಲ್ಲಿ ವಿಶೇಷವಾಗಿ ಚೈತ್ರಕ್ಕ ಸೀಕ್ರೆಟ್ ರೂಮ್ ಅಂತ ಹೇಳ್ತಿದ್ದು, ಸೀಕ್ರೆಟ್ ರೂಮ್ ಏನಿಲ್ಲ, ಕಂಪ್ರೆಸ್ ರೂಮ್ ಕರ್ಕೊಂಡು ಹೋಗಿ ಒಂದ್ 2 ತಾಸು ಅಲ್ಲಿ ಕುಂದಿಸಿ ಮತ್ತೆ ಬಿಗ್ ಬಾಸ್ ಮನೆ ಒಳಗೆ ಕಳಿಸಿದ್ದಾರೆ. ಆಲ್ರೆಡಿ ಕ್ಲಿಯರ್ ಕಟ್ ಆಗಿ ಪ್ರೋಮೋದಲ್ಲಿ ಗೊತ್ತಾಗ್ತಾ ಇದೆ. ಮತ್ತೆ ಪ್ರೋಮೋ ಯಾವ ರೀತಿ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಶೇಷವಾಗಿ ಈ ಪ್ರೋಮೋ ತಗೊಂಡಾಗ ಮೊದಲನೇದಾಗಿ ನಮ್ಮ ತನಿಷಾ ಕುಪಂಡ ಅವರು ಬರ್ತಾ ಇದ್ದಾರೆ. ಬೆಂಕಿ ಅಂತ ಫೇಮಸ್ ಆಗಿದ್ರು ಲಾಸ್ಟ್ ಸೀಸನ್ ನಲ್ಲಿ. ಅವರು ಈ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಅದಾದ್ಮೇಲೆ ತುಕಾಲಿ ಸಂತೋಷ್, ಡ್ರೋನ್ ಪ್ರತಾಪ್, ನಮ್ಮ ಒತ್ತೂರ್ ಸಂತೋಷ್, ಈ 4 ಜನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಹಳೆ ಕಂಟೆಸ್ಟೆಂಟ್ ಎಲ್ಲಾರ ಬರ್ತಾರ ಅಂದ್ರೆ ಡೌಟ್. ಇವ್ 4 ಜನ ಬಂದಿದ್ದಾರೆ ಪ್ರೆಸೆಂಟ್. ಇವ್ರ ಹತ್ರ ಆಟ ಆಡಿಸಬಹುದು, ಇನ್ನು ಕೆಲವರು ಬರ್ಬೋದು. ನನ್ಗನ್ಸುತ್ತೆ ಈ ಸಂಗೀತ ಆಗ್ಲಿ, ವಿನಯ್ ಆಗ್ಲಿ, ನಮ್ಮ ಕಾರ್ತಿಕ್ ಆಗ್ಲಿ ಇಲ್ಲೆಲ್ಲ ಬರೋ ಡೌಟ್ ಅನ್ಸುತ್ತೆ. ಇವ್ರು ಮಾತ್ರ ಬಂದಿದ್ದಾರೆ. ಇವ್ರ ಹತ್ರನ ಆಟ ಆಡಿಸ್ತಾರೆ. ಯಾಕಂದ್ರೆ ಒಂದು ವಾದ ಪ್ರತಿವಾದ ಡಿಬೇಟ್ ಇಟ್ಟು ಇವ್ರು ಸರಿನಾ, ಇವ್ರು ಯಾಕೆ ಈ ರೀತಿ ಮಾತಾಡ್ತೀರಾ ಅಂದ್ರೆ, ಇವ್ರು ಇಲ್ಲಿ ಹಳೆ ಕಂಟೆಸ್ಟೆಂಟ್ ಗಳಿಗೆ ಆಲ್ರೆಡಿ ಇವ್ರ ಆಟ ಹೇಗಿರುತ್ತೆ, ಯಾರು ಪಾಪ್ಯುಲರ್, ಯಾರು ಬೆಸ್ಟ್, ಯಾರು ಲೋ ಅಂತ ಗೊತ್ತಿರುತ್ತೆ. ಈ ಟೈಮ್ ಅಲ್ಲಿ ಆಲ್ರೆಡಿ ನಮ್ಮ ಚೈತ್ರಕ್ಕ ಮತ್ತೆ ನಮ್ಮ ತಿರುಮಿಕ್ರ ಅವರು ಕಿತ್ತಾಡ್ತಾ ಇದ್ದಾರೆ. ಅದಕ್ಕೆ ನ್ಯಾಯವಾದಿಯಾಗಿ ನಾವು ಡ್ರೋನ್ ಪ್ರತಾಪ್ ಇದ್ದಾರೆ. ಅಂದ್ರೆ ಅವ್ರಿಬ್ರನ್ನ ಕರೀತಾರೆ, ನಿಮ್ಮ ಸಮಸ್ಯೆ ಏನು, ಯಾಕೆ ಹಿಂಗ ಆಡ್ತೀರಾ ಅಂತ ಹೇಳಿ ಕೇಳಬೇಕಾದ್ರೆ ಅವ್ರಿನ್ನ ಒಂದು ಎಮೋಷನ್ಸ್ ಆಗ್ಲಿ, ಫೀಲಿಂಗ್ಸ್ ಎಲ್ಲ ಹೇಳ್ಕೊಂತಾರೆ, ಯಾವ ರೀತಿ ಇತ್ತು ಯಾವ ರೀತಿ ಇಲ್ಲ ಅಂತೇಳಿ. ಈ ಟೈಮಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಒಂದು ಚಟಾಕಿ ಹಾರಿಸ್ತಾರೆ. ಗೊತ್ತಲ್ಲ, ಡ್ರೋನ್ ಪ್ರತಾಪ್ ಅಂದ್ರೆ ಪಂಚ್ ಡೈಲಾಗ್ ಹೊಡೆದ ಫೇಮಸ್. ಚೈತ್ರಕ್ಕ ಡ್ರೋನ್ ಪ್ರತಾಪ್ ಅಣ್ಣ ಅಂತ ಕರಿತಾ ಇದ್ರೆ, ಅದರಲ್ಲಿ ಪ್ರತಾಪ್ ಅಣ್ಣ ಅಂತ ಕರಿಬೇಡ ನನಗೆ ಹಾಗೆ ಹೀಗೆ ಅಂತೇಳಿ ಒಂದು ಪಂಚ್ ಡೈಲಾಗ್ ಹೊಡಿತಾನೆ ಡ್ರೋನ್ ಪ್ರತಾಪ್. ಒಂದೊಂದು ಸತ್ಯ, ಇವ್ರು 4 ಜನ ಬಂದಿರೋದ್ರಿಂದ ಇವರಿರೋ ಆಟಗಾರರಲ್ಲಿ, ಅಲ್ಲಿರೋ ಕಂಟೆಸ್ಟೆಂಟ್ ಗಳಲ್ಲಿ ಒಂದಂತೂ ಒಂದು ಗೊತ್ತಾಗುತ್ತೆ, ಯಾರು ಸ್ಟ್ರಾಂಗ್ ಇದೀವಿ, ಯಾರು ಲೋ ಇದೀವಿ, ಯಾರು ಚೆನ್ನಾಗಿ ಆಡ್ತಾ ಇದೀವಿ ಅಂತ. ಏನಕ್ಕಂದ್ರೆ ಸ್ವಲ್ಪ ಆದ್ರೂ ಇನ್ಪುಟ್ ಸಿಗುತ್ತೆ ಹೊರಗಡೆ ಇರೋದು. ಆಟ ಅಂತ ಬಂದಾಗ ಅವ್ರಿಗೆ ಯಾರಿಗಾದ್ರೆ ಸ್ವಲ್ಪ ಜಾಸ್ತಿ ಒಂದು ಇದೇನಂತೀವಿ ಸ್ಕೋಪ್ ಕೊಡ್ತಾರೋ, ಜಾಸ್ತಿ ಹೊತ್ತು ಯಾರ ಹತ್ರ ಮಾತಾಡ್ತಾರೋ, ಜಾಸ್ತಿ ಹೊತ್ತು ಸಮಯ ಕಳಿತಾರೋ, ಅಲ್ಲೇನೆ ಗೊತ್ತಾಗುತ್ತೆ ಅವ್ರು ಚೆನ್ನಾಗಿ ಆಡ್ತಾರೆ, ಇವ್ರು ಚೆನ್ನಾಗಿ ಆಡಲ್ಲ ಅಂತ. ಟೋಟಲ್ ಆಗಿ ಪ್ರೋಮೋ ನೋಡೋದಾದ್ರೆ ಈ ವೀಕ್ ಎಲ್ಲ ಇವ್ರನ್ನೇ ಆಡಿಸ್ತಾರೆ. ನನಗನ್ಸುತ್ತೆ ಗುರುವಾರ ಶುಕ್ರವಾರ ತನಕ ಈ ಹಳೆ ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಮನೇಲಿ ಇರ್ತಾರೆ. ಇವರಿಂದಾನೇ ಕೆಲವು ನಾಮಿನೇಟ್ ಮಾಡಿಸ್ತಾರೆ, ಕೆಲವು ಗೇಮ್ ಮಾಡಿಸ್ತಾರೆ. ಇವರಿಂದಾನೇ ಸ್ವಲ್ಪ ಎಲ್ಲ ಮನೆ ಒಂದು ವ್ಯಾಟಾಲಿಟಿ ಎಲ್ಲ ಇವ್ರ ಕೈಲೇ ಇರುತ್ತೆ. ಅದಾದ್ಮೇಲೆ ಇವ್ರನ್ನ ಹೊರಗೆ ಕಳಿಸ್ತಾರೆ. ಒಂದ್ ವೇಳೆ ಕಿಚ್ಚ ಸರ್ ಬರೋವರೆಗೂ ಇರ್ಬೋದು ಅನ್ಸುತ್ತೆ, ಸಾಟರ್ಡೆ ವೀಕೆಂಡ್ ಆಗೋವರೆಗೂ. ಯಾಕಂದ್ರೆ ಅಲ್ಲಿನ ವಾತಾವರಣ, ಅಲ್ಲಿನ ಆಟ, ಅವರ ವ್ಯಕ್ತಿತ್ವ, ಒಂದು ಗೇಮ್ ಪ್ಲೇ ಆಗ್ಲಿ, ಟಾಸ್ಕ್ ಆಗ್ಲಿ, ಇನ್ನು ಮನೆ ಒಂದು ಆಕ್ಟಿವಿಟಿ ಆಗ್ಲಿ ಎಲ್ಲ ನೋಡಿ ಕಿಚ್ಚ ಸರ್ ಕೂಡ ಇವ್ನ ಹಳೆ ಕಂಟೆಸ್ಟೆಂಟ್ ಹತ್ರ ಒಂದು ಪರ್ಸೆಂಟೇಜ್ ತಗೋಬಹುದು. ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಟಾಪ್ ಆಗಿ ಹೋಗ್ಬೋದು, ಯಾರು ಒಳಗೆ ಹೋಗ್ಬೋದು, ಯಾರು ಹೊರಗೆ ಬರ್ಬೋದು ಅಂತ. ಮತ್ತೆ ಆಲ್ರೆಡಿ ಈ ಸೀಸನ್ ಅಲ್ಲಿ 3 ಸಲ ನಾಮಿನೇಟ್ ಆಗಿಲ್ಲ, ಅಂದ್ರೆ ಫ್ರಾಂಕ್ ಎಲಿಮಿನೇಷನ್ ಮಾಡಿ ಮತ್ತೆ ಮನೆ ಒಳಗೆ ಬಿಟ್ಟಿದ್ದಾರೆ. ಈ ವಾರ ಮಾತ್ರ ಖಂಡಿತವಾಗ್ಲೂ ಎಲಿಮಿನೇಷನ್ ಇದ್ದೇ ಇರುತ್ತೆ ಅಂತ ಅನ್ಕೋಬಹುದು. ಬಟ್ ನಾಮಿನೇಷನ್ ಪ್ರಕ್ರಿಯೆ ಯಾವ್ದಿತ್ತು ಅಂತ ಇವ್ರು ಒಂದೇ ಸಲ ಬುಧವಾರನೇ ಗೊತ್ತಾಗೋದು, ಅಷ್ಟವರೆಗೆ ಗೊತ್ತಾಗೋದಿಲ್ಲ. ನಿನ್ನೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಕೇವಲ ನಾಟಕ ಅನಿಸ್ತಾ ಇದೆ. ಈ ಬಿಗ್ ಬಾಸ್ ಅವರು TRPಗೋಸ್ಕರ ಏನ್ ಮಾಡ್ತಾರ ಅಂದ್ರೆ ಗೊತ್ತೇನಾಗಲ್ಲ. ಸುಮ್ನೆ ಸೀಕ್ರೆಟ್ ರೂಮ್ ಅಂತ ಹೇಳಿ ಕಾರ್ಪೊರೇಷನ್ ಕರ್ಕೊಂಡು ಹೋಗಿ 2 ತಾಸು ಇದ್ದು ಮತ್ತೆ ಚೈತ್ರಕನ ಒಳಗೆ ಕಳಿಸಿದ್ದಾರೆ. ನಿನ್ನೆ ಎಪಿಸೋಡ್ ನೋಡಿದಾಗ ಇದೇ ರೀತಿ ಆಗ್ಬೋದು. ಬಟ್ ಈ ವಾರ ಮಾತ್ರ ಹಳೆ ಕಂಟೆಸ್ಟೆಂಟ್ ಬಂದು ಹೋಗ್ತಾ ಇರ್ತಾರೆ. ಹಂಗಂತ ಲಾಸ್ಟ್ ವೀಕ್ ಅಲ್ಲ, ಇನ್ನೂ 125 ದಿನ ಆಡ್ತಾರೆ ಈ ಬಿಗ್ ಬಾಸ್ ಸೀಸನ್. ಮತ್ತೆ ಈ ಪ್ರೋಮೋ ನೋಡಿದಾಗ ನಿಮ್ಮ ಹಳೆ ಕಂಟೆಸ್ಟೆಂಟ್ ಗಳಲ್ಲಿ ಯಾರು ಫೇವರೇಟ್ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ